ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಡೇ 3 ಇನ್ ಗೋವಾ ಗೈಸ್. ನಿನ್ನೆ ಎಲ್ಲ ಫುಲ್ ವಾಟರ್ ಆಕ್ಟಿವಿಟೀಸ್ ಆಡಿ ನನ್ನ ವಾಯ್ಸು ಹೋಗಿದೆ, ಫುಲ್ ಮೈಕೈ ಎಲ್ಲ ನಾವು ಯಪ್ಪ ಇಲ್ಲಿ ಇರೋ ಬಿಸಿಗೂ ಅದಕ್ಕೂ ಸುಸ್ತಾಗೈತೆ. ಅಂದ್ರೂ ನಾವು ಬಂದಿರೋ ಕೆಲಸ ಮಾಡ್ಬೇಕಲ್ಲ. ಇವತ್ತು ಸ್ವಲ್ಪ ಆಚೆ ಹೋಗೋದು, ಅದು ಇದು ಜಾಗಗಳು ನೋಡೋದಿದೆ. ಆಮೇಲೆ ನೈಟ್ ಇವತ್ತು ಹೋಗ್ತಾ ಇದೀವಿ ಡಿನ್ನರ್ ಕ್ರೂಸ್ಗೆ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಇವತ್ತಿಗೆ ಡೇ 3ಗೆ. ಆ್ಯಂಡ್ ಇದು ಟಪೋರಿ ಅಣ್ಣಂದು. ನಾವು ಕರ್ನಾಟಕದಿಂದ ಬಂದಿರೋರು, ಸ್ವಲ್ಪ ದೌಲತ್ ಜಾಸ್ತಿ. ನಾವೆಲ್ಲ ರೆಡಿ ಆಗಿದ್ದೀವಿ. ಚಂದು ಇದನ್ನ ರೆಡಿ ಆಗ್ತಾ ಇದ್ದಾನೆ. ಅವನು ರೆಡಿ ಆಗಿದ ತಕ್ಷಣ ಇವತ್ತು ಜಾಗಗಳು ನೋಡಕ್ ಹೋಗೋಣ. ಯಾವ್ಯಾವ ಜಾಗ ನೋಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ ಗೈಸ್. ಚಂದುದು ಔಟ್ಫಿಟ್. ನಾನು ಇವಾಗ ರೆಡಿ ಆಗಿ ಬಂದಿದ್ದೀನಿ ಗೈಸ್. ನೋಡಿ ಚಂದು ನಂಗೆ ಗಾಯ ಮಾಡಿದ್ದಾನೆ ಅಲ್ಲಿ ನೆನೆ ಆಟ ಆಡಕ್ ಹೋದಾಗ. ನೋಡಿ ಎಲ್ಲೋದ್ರು ನನಗ್ ಬರೀ ಗಾಯ ನೆತ್ತು. ಇದು ಒಂದು ಬಾಳ ಅನ್ಸ್ಬಿಟ್ಟೈತೆ. ಫ್ರೆಂಡ್ ಇದು ಹೊಸದಾಗಿ ಪರಿಚಯ ಡ್ಯಾನ್ಸ್ ಆಡ್ತಾ ಇದ್ದಾರೆ ಗೈಸ್. ನಾನ್ ಪರಿಚಯ ಮಾಡಿಸ್ತಾ ಇರೋರ್ನೇ ಬೇರೆಯವ್ರನ್ನ, ಇವ್ರು ಪರಿಚಯ ಮಾಡ್ಕೋತಾ ಇರೋದೇ ಬೇರೆಯವ್ರನ್ನ. ಏನ್ ಮಾಡೋಣ ಪಾಪ, ಸಿಂಗಲ್ ಲೈಫ್ ಇಲ್ಲಿ ಬಂದು ಎಂಜಾಯ್ ಮಾಡು ಅಂದ್ರೆ ನನ್ ಜೊತೆಗೆ ಬಿದ್ದು ಸಾಯ್ತೈತೆ. ಆತ್ಗೆ ಅಂತ ಹೋಗೋಣ. ಬೇರೆಯವ್ರನ್ನ ಮಾತಾಡ್ಸೋಂದ್ರು ಮಾತಾಡ್ಸಲ್ಲ. ಫಾರಿನ್ ಅಜ್ಜಿನ ಹೋಗಿ ಮಾತಾಡ್ಸ್ತಾರೆ. ಗೋ ಗೈಸ್, ಏನಾಗುತ್ತೆ? ಯು ಹ್ಯಾವ್ ಟು ಟಾಕ್ ಟು ನ್ಯೂ ಪೀಪಲ್ ಮ್ಯಾನ್. 2 ಗಾಡಿ, ಒಂದು ಥಾರು, ವಾಸ್. ಏನ್ ವಾಸ್ ಹತ್ರಪ್ಪ ಬೇಗ. ಇವಾಗ ನಾವು ಥಾರಲ್ಲಿ ಹೋಗ್ತಾ ಇದೀವಿ. ಥಾರ್ ಹತ್ತಿದ್ರೆ ನನಗ್ ಖುಷಿ. ಎಲ್ಲಿ ಹೋಯ್ತೀನೋ ಬಿಡ್ತೀನೋ, ಥಾರ್ ಹತ್ತಿದ್ರೆ ಒಂದ್ ಖುಷಿ ಗೈಸ್ ನನ್ಗೆ. ಏನೋ ಎಲ್ಲೋ ಫೀಲ್ಸ್ ಏನ್ ಹೋಗ್ತಾ ಇದ್ದೀನಿ ಅನ್ನೋತರ. ಅವರು ಬಾಯ್ಸ್ ಅಡ್ಡ ಬಾಯ್ಸ್ ಅಂತ ಹೋಯ್ತವ್ರೆ. ಇವಾಗ ಹೋಗುವ. ಅದೆಲ್ಲ ಚಿಕ್ಕ ರೋಡ್ ಗೈಸ್. ಕಾರ್ ತಾರ ಹೋಗೋ ಜಾಗ ಐತೆ ಅಷ್ಟೇ. ಆ ಕಡೆಯಿಂದ ಒಂದ್ ಗಾಡಿ ಬಂದ್ರೆ ಬ್ಲಾಕ್. ಅದೇ ರೋಡ್ಸ್ ಎಲ್ಲ ಸಕ್ಕದಾಗೈತೆ, ಫುಲ್ ಗ್ರೀನರಿ. ಇದು ವುಮೆನ್ಸ್ ಡೇ. ಸೊ ಹ್ಯಾಪಿ ವುಮೆನ್ಸ್ ಡೇ ಬೇಬಿ. ಥ್ಯಾಂಕ್ ಯು. ಎಲ್ಲ ಸ್ಟ್ರಾಂಗ್ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ. ಇದೇ ತರ ಜೀವನದಲ್ಲಿ ಮುಂದೆ ಹೋಗ್ತಾ ಇರಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಪ್ರೂವ್ ಮಾಡೋಣ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಪ್ರೂವ್ ಮಾಡೋಣ. ಪಾರ್ಕಿಂಗ್ ಮಾಡ್ತಾ ಇದ್ದಾನೆ. ನಾವಿಲ್ಲಿ ಊಟ ಮಾಡೋಣ ಅಂತ ಬಂದಿದೀವಿ. ಊಟಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಜಾಗ ನೋಡಕ್ ಹೋಗ್ಬೇಕು. ಸೊ ಬನ್ನಿ ಈಗ ಊಟ ಮಾಡಕ್ ಹೋಗೋಣ. ಕಾರ್ ನೋಡಿ ಗೈಸ್, ಹಂಗೆ ಹಿಂಗೆ ತೆಗ್ದು ಹಿಂಗೆ ದೃಷ್ಟಿ ತೆಗ್ಬಿಡ್ಬೇಕು ಕಾರ್ಗೆ. ಫೇವ್ರೆಟ್ ಕಾರ್. ಒಂದಲ್ಲ ಒಂದ್ ದಿವಸ ನಾನು ತಗೊಂತೀನಿ ಇದು ಗೈಸ್, ತಗೊಬೇಕು. ಏನೇನೋ ಆರ್ಡರ್ ಮಾಡ್ತಾ ಇದ್ದಾಳೆ. ಫಿಶ್ ಬೇಕಂತೆ, ಚಿಕನ್ ಬೇಕಂತೆ, ಜಾಮೂನ್ ಬೇಕಂತೆ. ಗೈಸ್ ಇರೋದೇ ತಿನ್ನಕ್ಕೆ ತಿನ್ಬೇಕು. ಇಲ್ಲಿ ನಿಮ್ದು ರೂಮ್ಸ್ ಅದೇ ನಿಮ್ದೇನೋ ವೆಬ್ಸೈಟ್ ಇದೆ ಅಂದ್ರಲ್ಲ, ಏನ್ ನೇಮ್ ಅದು? NMD ಹಾಸ್ಪಿಟಾಲಿಟಿ ನಮ್ದು. ಹೌದಾ? ಇದು ಪ್ರೀ ಬುಕಿಂಗ್ ಮಾಡ್ಕೋಬೇಕು ಅಲ್ಲೇ? ನಿಮ್ಗೆ ವಿತೌಟ್ GST ಇರುತ್ತೆ, ವಿತ್ GST ಇರುತ್ತೆ ಆನ್ಲೈನ್ ಅಲ್ಲಿ. ಅದಕ್ಕಿಂತ ಬೆಸ್ಟ್ ರೀಲ್ಸ್ ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡೋದು ಇನ್ನ ಬೆಸ್ಟ್. ಅದಕ್ಕಿಂತ ಬೆಟರ್ ನಿಮ್ಗೆ ರೀಲ್ಸ್ ಇಂದ. ಗೈಸ್ ನಾವೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀವಿ ಗೈಸ್. ನೀವು ಗೋವಾ ಬರ್ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವೇ ನೋಡಿದ್ದೀರಲ್ಲ 3 ದಿವಸದಿಂದ, ಇನ್ನೇನು ಹೇಳೋದು. ಗಾಯ್ಸ್ ನೋಡಿ ಬಾಳೆ ಎಲೆ ಊಟ ಸಕ ಮಾಮೂಲಿ ನಮ್ ಇಂಡಿಯನ್ ಸ್ಟೈಲ್, ನಮ್ ಕರ್ನಾಟಕ ಸ್ಟೈಲು. ನೋಡಿ ಗಾಯ್ಸ್, ಅವನು ಫಿಶ್ ಕರಿ ಹೇಳಿದ್ದು, ಇವಳು ಫಿಶ್ ಎತ್ಕೊಂಡ್ ತಿಂತವಳೆ. ಅಣ್ಣ ಅಣ್ಣ ಅನ್ಕೊಂಡೆ ನೆನ್ನೆಯಿಂದ ಹಾಕೊಂಡ್ ಹೊಡಿತಾವಳೆ. ನಾವು ವಾಪಸ್ ಹೋಗ್ತಾ ಇದೀವಿ. ಫುಲ್ ಆಗ್ಬಿಡಿದ್ ಗೈಸ್, ಏನು ಓಡಾಡಕ್ಕೆ ಮೂಡಿಲ್ಲ. ತಿಂದ್ರೆ ಹಂಗೆ ಪರವಾಗಿಲ್ಲ, ಈ ಬಿಸಿಲಿದ್ರೆ ಹೋಗ ನೋಡ್ಬೋದು. ನೋಡಕ್ಕೆ ಆಗಲ್ಲ. 96 ರೂಪಾಯಿ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಬಂದ್ರೆ ಪ್ರೈಸ್ ಚೆನ್ನಾಗಿರುತ್ತೆ. ಎಷ್ಟು ಬೆಂಗಳೂರಲ್ಲಿ ಎಷ್ಟು? 110 ರೂಪಾಯಿ ನೋಡು ಎಷ್ಟು ಕಮ್ಮಿ. ಇಲ್ಲಿ ಈ ಸೈಕಲ್ ತಗೋತಾ ಇದೀವಿ ವಿಡಿಯೋಗೋಸ್ಕರ. ಸೈಕಲ್ ರೈಡ್. ಹೌದು. ಏ ನಿಧಾನಕ್ಕೆ ಹೋಗೆ, ಏಯ್ ನಿಧಾನಕ್ಕೆ ಹೋಗೆ, ಮೊದ್ಲೇ ಓಡ್ಸಕ್ ಬರಲ್ಲ. ಎಷ್ಟು ಸ್ಪೀಡಾಗಿ ಹೋಯ್ತು ನೋಡಿ ಗೈಸ್. ನಾವಿಲ್ಲಿ ಸೈಕಲ್ ಓಡಿಸ್ತಾ ಇದೀವಿ. ಬಾ ಬಾ.
ನಾನು 9 ಆಗ್ಬೇಕಷ್ಟೇ ಬೇಕು. ಓಕೆ ಓಕೆ, ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಮನೆ. ಏನಾಯ್ತು? ನೋಡಿ ಗೈಸ್ ಅವ್ರ ವಾಚ್ ತರ್ಚಿ ಹೆಂಗಾಯ್ತು. ಗಾಯ ಮೇಲೆ ಗಾಯ ಇವೆ ಅವನಿಗೆ. ಬರೀ ಗಾಯನೇ ಮಾಡ್ತಾನ ನಂಗೆ. ಇದು ಅವನೇ ಮಾಡಿದ್ದು ಎಲ್ಲ ಗಾಯ. ಅಥವಾ ನಿನ್ ಜೊತೆ ನಾನು ಬರೋದೇ ಇಲ್ಲ. ನಾನು ಒಬ್ಳೆ ಹೋಯ್ತೀನಿ ಈಗ ಸೈಕಲ್ ಹತ್ಕೊಂಡು. ನಾನು ಫೋಟೋ ತೆಗ್ಸ್ಕೊಂಡು ನಾನೇ ಹೋಯ್ತೀನಿ. ಗೈಸ್ ನಾವ್ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಮ್ ಬ್ರೋ ಬಂದಿದ್ದಾರೆ. ಆಕ್ಚುಲಿ ಎಲ್ಲಾ ಜಾಗನು ತೋರಿಸ್ತಿರೋದು ಇವ್ರೆ ಗೈಸ್. ಈ ಜಾಗ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬ್ರೋ ಇದು. ಅದೇ ಗಾಡಿಗಳು ಜಾಸ್ತಿ ಬಿಟ್ರೆ ವ್ಯೂ ಮಾತ್ರ ಸಕ್ಕದಾಗಿತ್ತು. ಒಂಥರ ಎಲ್ಗೋ ಬಂದಿರೋ ತರ. ಇವಾಗ ಎಲ್ಲ ರೂಮಿಗೆ ಬಂದ್ವಿ ಗೈಸ್. ಫೋಟೋ ಶೂಟ್ ಎಲ್ಲ ಚೆನ್ನಾಗಿತ್ತು ಗೈಸ್. ಅಲ್ಲಿ ರೋಡಲ್ಲಿ ಬರ್ತಾ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋದು ಮಿಸ್ ಆಗೋಯ್ತು ಗೈಸ್. ಸೀರೆ ಹಾಕೊಂಡು ಬರ್ತಾ ಇರೋದು ಸಕ್ಕತ್ತಾಗಿದ್ದಾರೆ ಅನ್ಕೊಂಡು ಹಿಂದೆಯಿಂದ ನೋಡಿದ್ರೆ ಮುಂದೆ ನೋಡ್ರೆ ಗಡ್ಡ ಮಿಸಸ್ ಸ್ಪೆಕ್ಸಲ್ ಹಾಕೊಂಡ್ಬಿಟ್ಟಿರೋದು. ಬಿಟ್ರು ನನ್ನ ಸೋಲ್ಸ್ಬಿಟ್ರು ಗೈಸ್. ನಾವಿವಾಗ ಈ ಥರ ರೆಡಿಯಾಗಿ ಹೋಗ್ತಾ ಇದೀವಿ ಡಿನ್ನರ್ ಕ್ರೂಸ್. ಹೋಗಯ್ಯ ಹೋಗಯ್ಯ ಹೋಗ್ಲೇ. ಸೊ ಗೈಸ್ ನಾವ್ ಇವಾಗ ಹೊರಟಿದ್ವಿ. ನಮ್ಮ ಬಸ್ ಕಾಯ್ತಾ ಇದೀವಿ ಇಲ್ಲಿ ಡಿನ್ನರ್ ಕ್ರೂಸ್ ಹೋಗಕ್ಕೆ. ಎಲ್ಲ ಹೆಂಗ ಆಧಾರ್ ಕಾರ್ಡ್ ರೆಡಿ ಆಯ್ತಾ? ರೆಡಿ ಐತೆ ಅಂದ್ರೆ ಫೋನ್ ಇಟ್ಕೊಂತವನಿ. ಇಲ್ಲಿ ಬಸ್ ಕಾಯ್ತಾ ಇದೀವಿ ಗೈಸ್. ಬಸ್ ಬಂದಿದ ತಕ್ಷಣ ಹೊರಡ್ಬೇಕು. ಸೊ ಬನ್ನಿ ಬಸ್ಸಕ್ಕೆ ವೇಟ್ ಮಾಡೋಣ. ಆಧಾರ್ ಕಾರ್ಡ್ ಅವನೇ ಅಣ್ಣಂಗೆ ಸೈಕಾಗ ಹೋಗೈತೆ. ಆಧಾರ್ ಕಾರ್ಡ್ ಅಂದಿದ ತಕ್ಷಣ ಜೋಬ್ ಕೈಯಾಕ ಎತ್ತಕ್ ಹೋಗ್ತಾ ಇತ್ತು. ಸೊ ಗೈಸ್ ನಾವ್ ಇವಾಗ ಬಸ್ಸಲ್ಲಿ ಹೋಗ್ತಾ ಇದೀವಿ. ಹೋಗಿ ಯಾವಾಗ್ಲೂ ಬರೀ ನಿಂತ್ಕೊಳ್ಳೋದೇ ಆಗೈತೆ. ಈ ಬಸ್ಸಲ್ಲಿ ಜಾಗನೇ ಇಲ್ಲ ಗೈಸ್. ಕರ್ಕೊಂಡು ಹೋಗ್ತೀನಿ ಅಂತ ಇದ್ ಮಾಡ್ತಾರೆ, ಜಾಗನೇ ಇಲ್ಲ. ಬಸ್ ಎಷ್ಟೋ ದೊಡ್ಡದೈತಿ. ಈ ಬಸ್ಸಲ್ಲಿ ಜಾಗನೇ ಇಲ್ಲ. ಇವ್ರಿಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಕ್ಕೂ ಬರಲ್ಲ. ಎಷ್ಟು ಜನಕ್ಕೆ ಸೀಟ್ ಐತೋ ಅಷ್ಟು ಜನಕ್ಕೆ ಮಾತ್ರ ಒಂದ್ ಬಸ್ ಮಾಡ್ಬೇಕು. ಎಲ್ಲ ಜನ ತುಂಬ್ಕೊಂಡು ಹೋಗ್ಬಿಡೋಣ ಅಂತ ಅವನು ಡೋರ್ ಗೀರ್ ಹತ್ರ ಎಲ್ಲ ನಿಂತ್ಕೊಬಿಟ್ಟವ್ರೆ. ಇವಾಗ ಬಸ್ ಡ್ರಾಪ್ ಮಾಡೋದು ಎಲ್ಲ ಏನೋ ಗೊತ್ತಿಲ್ಲ. ನೋ ಮೊಬೈಲು ಏನೇನು ಆಗ್ತದೆ ಗಾಯ್ಸ್. ಇವಾಗ ನಾವು ಕ್ರೂಸ್ಗೆ ಹೋಗ್ತಾ ಇದೀವಿ. ಅದು ಯಾವುದೋ ಬೇಸ್ಮೆಂಟ್ ಅಲ್ವಾ ಸೌಂಡ್. ಆ ಬಸ್ಸಲ್ಲಿ ನಿಂತ್ಕೊಂಡು ಬಂದು ವಾಮಿಟ್ ಬಂದಂಗೆ ಆಗ್ಬಿಡೈತೆ. ಮೊದಲೇ ಏನು ಪರ್ಫ್ಯೂಮ್ ಅಂದ್ರೆ ಆಗಲ್ಲ. ಸೆಂಟ್ ಹಾಕೋ ಬಡ್ಡಿ ಮಕ್ಳು ಅಂದ್ರೆ ಅವ್ನಿಗೆ ಇದ್ದಿದ್ದೇ ಆಗಲ್ಲ. ಎಲ್ಲ ಸುತ್ತ ಇಟ್ಕೊಂಡು ಅವ್ರು 3 ಜನ ಅವ್ರ ಪಾಡ್ಗಳು ಹೋಯ್ತಾರೆ. ಅಲ್ಲಿ ಗನ್ ಚೆಕ್ ಮಾಡ್ತಾರಂತೆ. ಹುಷಾರಾಗಿ ಇಟ್ಕೊಂಡು ನಿನ್ ಗನ್ನ. ಚೆಕಿಂಗ್ ಆಗ್ಬಿಟ್ಟು ಎಲ್ಲಿ ನಿಂತಿದ್ದಾರೆ. ಅವ್ರದ್ದು ಚೆಕಿಂಗ್ ಆಗಿದೆ ಗೈಸ್. ನೆಕ್ಸ್ಟ್ ನಮ್ದು ಇವಾಗ ಚೆಕಿಂಗ್. ಗುಲ್ಬರ್ಗ ಜಾಸ್ತಿ ಇರೋದೇನು. ಇವಾಗ ಕೊಟ್ಟಿದ್ದಾರೆ ಇಲ್ಲಿ ಟಿಕೆಟ್, ಎಂಟ್ರಿ ಟಿಕೆಟ್. ಕೊರಲ್ ಕ್ವೀನ್ ನಮ್ದು. ಇವಾಗ ಇಲ್ಲಿ ಬಂದಿದೀವಿ. 15 ನಿಮಿಷ ವೇಟ್ ಮಾಡ್ಬೇಕಂತೆ ನಮ್ ಬೋಟ್ ಬಿಡಕ್ಕೆ. ಸೊ ಇಲ್ಲಿ ದಾರ ಹಾಕಿ ನಿಲ್ಸಿದ್ದಾರೆ. ಒಂದ್ ದೊಡ್ಡ ಕ್ಯೂ ಐತೆ ಗೈಸ್. ಆ ಕ್ಯೂ ಕ್ಲಿಯರ್ ಆಗ್ಬೇಕು. ನನ್ ಮಗ ಗೈಸ್. ಅಂದ್ರೆ ಇಲ್ಲಿ ಇವಾಗ ಕೋರಲ್ ಕ್ವೀನ್ ಅಂದ್ರೆ ಅದಕ್ಕೆ ಒಂದ್ ಸಪ್ರೇಟ್ ಬಸ್ ಇರುತ್ತೆ. ಅವರೇ ನಿಮ್ಗೆ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾರೆ. ನೀವು ಬೇರೆ ಈ ಕ್ರೂಸ್ ಹೋದ್ರೆ ಅವ್ರು ನಿಮ್ ಪಿಕಪ್ ಅಂಡ್ ಡ್ರಾಪ್ ಮಾಡಲ್ಲ. ಆತರ ಅಷ್ಟೇ. ಇವಾಗ ಬನ್ನಿ ಹೋಗೋಣ. ಅದು ಲೈನ್ ಕ್ಲಿಯರ್ ಆಗುತ್ತೆ. ಕ್ರೂಸ್ ಹೆಂಗಿದೆ ಅಂತ ತೋರಿಸ್ತೀವಿ. ನಾವ್ ಇವಾಗ ಒಳಗಡೆ ಹೋಗ್ತಾ ಇದೀವಿ. ಎಂಟ್ರಿ ಬನ್ನಿ ಹೋಗೋಣ. ಸೌಂಡ್ಗೆ ಅಂತ ಕೇಳ್ಸಲ್ಲ. ಹೋಗ್ತಾ ಇದೀವಿ ಇವಾಗ. ಎಂಟ್ರಿ ಹೆಂಗಿರುತ್ತೆ ಏನು ಅಂತ ನಾನು ಆದಷ್ಟು ತೋರಿಸ್ತೀನಿ ಗೈಸ್. ಯಾಕಂದ್ರೆ ಅಲ್ಲಿ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ. ಅದು ಒಂದೇ ಇಶ್ಯೂ. ಬಟ್ ಐ ಟ್ರೈ ಮೈ ಬೆಸ್ಟ್ ನಿಂಗೆಲ್ಲ ತೋರ್ಸಕ್ಕೆ. ಗೈಸ್ ಇವಾಗ ಕಿಸಿನೋ ಡಿನ್ನರ್ ಎಲ್ಲ ಮುಗೀತು. ಏನ್ ಡಿನ್ನರ್ ಇದು? ಡಿನ್ನರ್ ಕ್ರೂಸ್ ಮುಗೀತು. ನನ್ ವಾಯ್ಸು ಹೋಯ್ತು ಗೈಸ್. ಇವಾಗೆಲ್ಲ ಮುಗೀತು. ನಾವು ವಾಪಸ್ ಬಸ್ ಹತ್ರಕ್ಕೆ ಹೋಯ್ತಾ ಇದೀವಿ. ನನ್ ವಾಯ್ಸ್ ಅಂತೂ ಹೋಗಿದೆ. ಚೆನ್ನಾಗಿತ್ತು ಗೈಸ್. ಅದು ಏನೋ 2 ಅವರ್ ಜರ್ನಿ ಇತ್ತು. ಎಲ್ಲ ವಿಚಿತ್ರವಾಗಿ ಆಡ್ತವ್ರ ಗೈಸ್. ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಟೈಟ್ ಆಗ್ಬಿಟ್ಟವ್ರೆ. ಎಲ್ಲ ವಿಚಿತ್ರವಾಗಿ ಆಡ್ತವ್ರೆ. ಅದು ಇಲ್ಲಿ ಕೊಡೋದು ಒಂದೊಂದು ಚಿಕ್ಕ ಚಿಕ್ಕ ಪಿಂಟು 2 ಪಿಂಟು ಕೊಡ್ತಾರೆ. ಅದನ್ನ ಕೊಡ್ಬಿಟ್ಟು ಎಲ್ಲ ರೌಡಿಗಳ ಔಟವ್ರೆ. ಯಪ್ಪ ಈ ಹುಡುಗರ್ ಹಿಡಿಯಕ್ಕಾಗಲ್ಲ ಗೈಸ್. ಅವ್ರ ಎಕ್ಸ್ಟ್ರಾ ಕುಡ್ದಾರ ಏನೋ ಕತೆ ಗೊತ್ತಿಲ್ಲ.
ಅಜ್ಜಿ ಕೂಡ ಟೈಟ್ ಆಗಿದ್ದಾರೆ ಗೈಸ್ ಇಲ್ಲಿ. ಹೌದು, ಇಲ್ಲಿ ಹುಡುಗಿರು ಅಷ್ಟೇ. ಇವಾಗ ಬಸ್ ಹತ್ರ ಹೋಗ್ತಾ ಇದೀವಿ. ಇನ್ನ ಹೋಗಿ ಬಸ್ಸಲ್ಲಿ ಜಾಗ ಇದೆ ಸಾಕು. ನಿಂತಿ ಸಾಕಾಗೈತೆ ಗೈಸ್, ಕಾಲೆಲ್ಲ ಎಲ್ಲ ಓಡ್ಬಿಟ್ರು, ಬಿಡ್ತಾ ಇದ್ದ ಇಲ್ಲಿ ಆಗ್ತಾ ಇದ್ದಂಗೆ ಎಲ್ಲ ಓಡ್ಬಿಟ್ರು. ಸೊ ಇವಾಗ ನಾವು ಹೋಗ್ತಾ ಇದೀವಿ ಅಲ್ಲಿಗೆ. ಅಲ್ಲಿಂದ ನಾವು ನಮ್ ರೂಮ್ ಹತ್ರಕ್ಕೆ ಹೋಗ್ಬೇಕು. ಇಂಡಿಯಾ ವಿನ್ ಆಯ್ತು ಗೈಸ್, ಎಲ್ಲ ಸಿಕ್ಕಾಪಡೆ ಖುಷಿ. ರ್ಯಾಲಿ ಎಲ್ಲ ಮಾಡ್ತಾ ಇದಾರೆ ಇಲ್ಲಿ. ಸೊ ಬನ್ನಿ ಹೋಗೋಣ. ಫೈನಲಿ ನಮಗೆ ಸೀಟ್ ಸಿಕ್ತು. ಚಂದು ಹುಡ್ಕೊಟ್ಟ, ನನ್ಗೂ ಹುಡುಕಿ ಹಿಡಿದಿ ಕೊಟ್ಟ. ಸೊ ಇವಾಗ ಇಲ್ಲಿಂದ ರೂಮಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸೀಟ್ ಹುಡ್ಕೊಟ್ಟ ನೀವನೇ ಗೈಸ್, ಥ್ಯಾಂಕ್ ಯು. ಹೋಗ್ಬಿಟ್ ಬತ್ತೀಯಾ? ಹೋಗ್ಬಿಟ್ ಬಾ. ಇಲ್ಲ, ಇನ್ನ ಬಿಟ್ಟು ಹೆಂಗ್ ಹೋಗ್ಲಿ? ಶೆಕೆ ಗಾಯ್ಸ್, ಎವ್ರಿ ಶೆಕೆ ನೋಡಿ. ನೈಟ್ ಅಲ್ಲೂ ಶೆಕೆ, ಎಷ್ಟು ಬೆವರ್ತಾ ಇದೆ ನೋಡಿ. ಇವಾಗ ನಮ್ಮನ್ನ ಡ್ರಾಪ್ ಮಾಡಿದ್ರು ಬಸ್. ಇವಾಗ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿತ್ತು, ಪಿಕಪ್ ಮಾಡಿದ್ದು ಸ್ಪಾಟಲ್ಲಿಂದ. ಅಲ್ಲಿಂದ ನಾವು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಕಡೆಗೆ. ಹೌದು, ನಿಮಗೆ ಫುಲ್ಲು ವಾಯ್ಸ್ ಗೀಸೆಲ್ಲ ಹೋಗ್ಬಿಡೈತೆ ಅಲ್ಲೆಲ್ಲ ಕಿಡ್ಚಾಡಿ ಪಡ್ಚಾಡಿ. ಸಮುದ್ರದ ನೀರು ಯಾವಾಗ ಹೋಯ್ತು ಅಲ್ಲೇ ಹೋಗ್ಬೋದು. ಫುಲ್ ಟಯರ್ಡ್ ಆಗೋಗಿದ್ದಾರೆ. ಸೊ ಗೈಸ್, ನಾವ್ ಇವಾಗ ಬಂದ್ವಿ. ಆ್ಯಂಡ್ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ವಾಯ್ಸ್ ಹೋಗ್ಬಿಟ್ಟಿದೆ. ಆ್ಯಂಡ್ ಈ ವ್ಲಾಗ್ನ ನಾವು ನಾಳೆ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್, ಇವತ್ತು ನಾವು ಬೆಳಿಗ್ಗೆ ಆಯ್ತೈತೆ, ಬೇಗ ಬಾ ನಿನ್ನೆ ಹೇಳಿದ್ವಲ್ಲ ಲಾಸ್ಟ್ ಅಲ್ಲಿ ವಿಡಿಯೋ ಶೂಟ್ ಮಾಡಿಸ್ಬೇಕಿತ್ತು ಅಂತ. ಸೊ ಇವಾಗ ನಾವು ಅಲ್ಲಿಗೆ ಇಷ್ಟು ಬೇಗನೆ ನಾವು ಮಲಗಿದ್ದು 1 ಗಂಟೆ ಗೈಸ್, ಬಂದು ಎದ್ದಿರೋದು 4:15, 3 ಅವರ್ ಅಷ್ಟೇ ನಿದ್ದೆ. ಸೊ ಇವಳು ಈ ಥರ ರೆಡಿ ಆಗಿದ್ದಾಳೆ, ನಾನು ಈ ಥರ ರೆಡಿ ಆಗಿದ್ದೀನಿ. ಗುಡ್ ಮಾರ್ನಿಂಗ್ ಬ್ರೋ. ಬೇಗ ಹೊಡು. ನಾವ್ ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಅವ್ರ ಕಣ್ಣು ಉಷ್ಟು, ಎಲ್ಲಾರ ಕಣ್ಣು ಉಷ್ಟು, ಯಾರಿಗೂ ಕಣ್ಣೇ ಬಿಡಕ್ ಆಯ್ತಾ ಇಲ್ಲ. 3:30 ಮಲ್ಪಪ್ಪ ಇವಾಗ ಎದ್ದು ಬಂದವ್ರು ಬೆಳಗ್ಗೆನೆ. ನಾನು ಎದ್ದಿದ್ದು 4:15, ಚಂದು ಎದ್ದಿದ್ದು 5 ಗಂಟೆಗೆ. ಬರೀ ಈ ಪ್ರಜೆ ಎದ್ದಿದ್ದು ಹೊರಡ್ಬೇಕಾದ್ರೆ. ಬನ್ನಿ ಹೋಗೋಣ ಲೊಕೇಶನ್ಗೆ. ಸುಮ್ನೆ ಇಲ್ಲೇ ಇದ್ಬಿಟ್ಟ ಪರಿ, ಯಾಕೆ ಬರ್ತೀಯಾ? ಹಾ ಬೈಲ್, ನಿಂಗೆ ಏನ್ ಬೇಕು? ಇವಾಗ ಶೂಟ್ ಮಾಡ್ಸ ಲೊಕೇಶನ್ ಬಂದಿದ್ದೀವಿ ಗೈಸ್. ಇಲ್ಲಿಂದ ಹೋಗ್ಬೇಕು, ಈಗ ಹೋಗ್ತಾ ಇದೀವಿ. ಇಲ್ಲಿಂದೇನು 1 ಕಿಲೋಮೀಟರ್ ನಡಿಬೇಕಂತೆ. ಸೊ ಹೋಗೋಣ. ಇಲ್ಲಿನ ಸೀನರಿ ಸಕಾಗಿದೆ ನೋಡಿ. ಶೂಟಿಂಗ್ ಲೊಕೇಶನ್ಗೆ ಬಂದಿದ್ದೀವಿ. ಇವಾಗ ಶೂಟ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಎಲ್ಲರದು ಸೇರಿ ನಾವು ಈಗ ನಿಮ್ದು ಪ್ರೀ ವೆಡ್ಡಿಂಗ್ ಮಾಡೋಣ ಶೂಟ್ ಮಾಡ್ತಾ ಇದ್ದೀವಿ. ಪ್ರೀ ವೆಡ್ಡಿಂಗ್ ನೋಡಿ ಗೈಸ್ ಹೆಂಗೆ ನಿಂತಿದ್ದಾರೆ. KGF ಅಲ್ಲಿ ರಾಕಿ ಬೈ ನಿಂತ್ಕೊಳ್ಳಲ್ವ ಹಂಗೆ ನಿಂತಿದ್ದಾರೆ ನೋಡಿ. ಅಲ್ಲಿ ನೋಡ್ರಿ ಶೂಟ್ ನಡೀತಾ ಇದೆ. ಇಲ್ಲಿ ನೋಡ್ರಿ ಇವ್ರು ಏನು ಮಾಡ್ತಾ ಇದ್ದಾರೆ. ರಾಕಿ ಬೈ KGF ಹೇಳ್ಕೊಡ್ತಾ ಇದ್ದಾರೆ ಪೋದರ್ಸ್ನ. ಗಾಯ್ಸ್, ನಾವೇನೋ ಅನ್ಕೊಂಬಂದ್ರೆ ಇಲ್ಲಿ ಏನೇನೋ ಆಗ್ತೈತೆ. ನಮ್ಮ ವಿಡಿಯೋನೇ ಮಾಡಿದ್ದಾರೆ. ಕರೆಕ್ಟ್ ಆಗಿದೆ ಗೋವಾ ಸ್ಕ್ಯಾಮ್ ಅಂತ. ನಾವು ಯಾವ್ಯಾವ್ದೆಲ್ಲ ಸ್ಕ್ಯಾಮ್ ಆಗಿಲ್ಲ, ಎಂಥರ ಸ್ಕ್ಯಾಮ್ ಆಗ್ಬಿಟ್ಟಿದ್ದೀವಿ ನೋಡಿ. ಸರಿಯಾಗಿ ಮಾಡಿದ್ರು. 40 ಜನ ಗೈಸ್ ಒಟ್ಟೊಟ್ಟಿಗೆ ಹಿಂಗೆ ಬಂದ್ರೆ ನನಗೆ ಗೊತ್ತಿಲ್ಲ ಗಾಯ್ಸ್, ನನಗೆ ಈ ಥರ ಸ್ಟೂಡೆಂಟು ಶೂಟ್ ಅಂತ ಒಪ್ಪತ್ತಾನೆ ಇರಲಿಲ್ಲ. ನಮ್ಮ ವಿಡಿಯೋ ಮಾಡ್ಕೊಡ್ತಾರೆ, ನಾವು ಹಾಕೋತಾರ ಅಂತ ಅಂದ್ಕೊಂಡಿದ್ದೆ. ಜಾತ್ರೆ ಥರ ಏನು ಗೊತ್ತಾ ಗೈಸ್, ಮಾಡೋಕ್ಕೇನು ಬೇಜಾರಿಲ್ಲ. 30 ಜನ ಅಂದ್ಕೊಳ್ಳಿ, 30 ಇಲ್ಲ 20 30 ಅಂದ್ಕೊಳ್ಳಿ. ಒಬ್ಬೊಬ್ರು 3 ಶೂಟು, 3 ಆ್ಯಂಗಲ್ಲು, 5 ಆ್ಯಂಗಲ್ಲು ಒಬ್ಬೊಬ್ರು. 5 × 30 ಅಂದರೆ 150 ಶಾರ್ಟ್ಸು. 150ಕ್ಕೆ ನಾವು ರಿಯಾಕ್ಷನ್ಸ್ ಕೊಡ್ತಾ ಇರಬೇಕು. ಕರ್ನಾಟಕದಲ್ಲಿ ಅಸ್ಕಿನ ಮನೆ ಒಳಗೆ ಇಕ್ಕಿ AC ರೂಮಲ್ಲಿ ಇಕ್ತಾರೆ. ಇಲ್ಲಿ ನೋಡ್ರಿ ಒಳ್ಳೆ ಬೀದಿ ನಾಯಿ ಬಿಟ್ಟಂಗ್ ಬಿಟ್ಬಿಟ್ಟು ಒಳ್ಳೆ ಹೆಂಗೆ ನೋಡ್ರಿ ಅದನ್ನ ಇಟ್ಟಾಡ್ತಾ ಇತ್ತದು. ನೋಡಿ ಇಲ್ಲೇ ಬಂತು ಮಮ್ಮಿ, ನೋಡ್ರಿ ಎದ್ರುಕೊಬೇಕು. ಅದೇ ಒಳ್ಳೆ ಸಿಂಹ ಹೆಂಗ್ ಬಿಟ್ಟವ್ರ ಇಲ್ಲಿ. ಬೀದಿ ನಾಯಿ ಬಿಟ್ಟಂಗ್ ಬಿಟ್ಟವ್ರೆ ಅಸ್ಕಿನ. ಗೈಸ್, ಈ ಅಣ್ಣ ಇದಾರಲ್ಲ, ಈ ಅಣ್ಣ ಏನ್ ಪೇ ಮಾಡಕ್ಕೆ ಬಿಡಲ್ಲ. ತಗೊಂಡಿದ್ ನಾನು, ಈ ಅಣ್ಣನೇ ಪೇ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಈ ಅಣ್ಣಗೆ ಹೇಳಿದೀನಿ, ಇಲ್ಲ ಇಲ್ಲ ಪ್ರತಿ ಸಲ ಈ ಅಣ್ಣನೇ ಮಾಡೋದು ಗೈಸ್. ಅದಕ್ಕೆ ಈಗ ಟಿಫನ್ಗೆ ಹೋಯ್ತೀವಲ್ಲ, ಅವಾಗ ನೋಡ್ತೀನಿ ಹೆಂಗ್ ಮಾಡ್ತಾರೆ ಅಂತ. ಫೋನ್ ಕಿತ್ಕೊಂಡು ಇಕ್ಕೊಂಡ್ಬಿಡ್ತೀನಿ. ನೋಡಿದ್ರಾ ಈ ಅಣ್ಣ. ಇವಾಗ ಏನ್ ಮಾಡೋಣ, ಇಲ್ಲಿ ವಿಡಿಯೋ ಮಾಡ್ಬಿಡೋಣ. ಕಿಂಡರ್ ಜಾಯ್ ಎಲ್ಲಿತ್ತು? ತಗೊಂಡಿದ್ದಾನಲ್ಲಿ ಆ ಥರ ಕಿಂಡರ್ ಜಾಯ್ ಬೇರೆ ಐತಾ? ನಡಿ ಆಯ್ತು. ಸ್ಟೇಷನ್ ಸಕ್ಕತ್ತಾಗಿದೆ. ಮೈಂಡಲ್ಲಿ ಟಪೋರಿ ಅಣ್ಣನ ಚಪ್ಪಲಿ ಅಲ್ವಾ?
ಗೈಸ್ ಕಣ್ ನೋಡ್ರಿ, ಅಲ್ಲೇ ಕಾರಲ್ಲಿ ಇತ್ತ ಕಾಲಿನ ಅದು ನಾವಿವಾಗ ಕಾರ್ ಹತ್ರ ಕಾಲಿನೇ ಅದು 1/2 ಲೀಟರ್ ಇತ್ತಲ್ಲ ತಂದಿದ್ದು. ನಾವಿವಾಗ ಕಾರ್ ಹತ್ರ ಬಂದ್ವಿ ಗೈಸ್. ಇವಾಗ ಇಲ್ಲಿಂದ ನಾವು ಏನ್ ಹಿಂಗ ಅಂತ ಇದೆ, ಒಳ್ಳೆ ನಿದ್ದೆ ಮಾಡ್ಬಿಟ್ಟು ನಮ್ಗಲ್ಲಿ ಆಡ್ಸೋದ್ರು. ನೆಟ್ವರ್ಕ್ ಇಲ್ಲ ಅಲ್ಲಿ. ಎಲ್ಲಿ ಗಂಟೆ ಹೋಗಿದ್ದೀನಿ ನೀವು? ಆ ಕಡೆ ಈ ಕಡೆನಾ? ನಾನು ಈ ಕಡೆ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಂತವನೆ ಅಲ್ಲಿ ಹತ್ತದಾಗ ಆಕ್ಚುಲಿ ನಾನು ಮಲ್ಕೊಂಡೆ ಗೈಸ್. ಅದು ಹೆಂಗ್ ನಿದ್ದೆ ಬಂತಿದ್ರೆ ಹೆಂಗೆ ಕಣ್ಣು ಸುಸ್ತಾಗಿತ್ತು ಅಂತ ಹಿಂಗೆ ಮಲ್ಕೊಂಡಿದ್ದೀನಿ. ಟಪೋರಿ ಅಣ್ಣ ಮತ್ತು ಇವ್ರು ಧನುಷ್ ಬ್ರೋ ಮಾತ್ರ ಎದ್ದಿದ್ರು ಪಾಪ. ಅಯ್ಯೋ ಇವನಂತೂ ಅಗಾಢವಾದ ನಿದ್ದೆ ಅವನೇ ಎದುರ್ತಾನೆ. ಹೋಗಿರಿಲ್ಲ ಮನೆ ಕತ್ತೀನಿ ಅಂದ್ರು ಅಂದ. ಇವಾಗ ಅಲ್ಲಿಂದ ಇಳ್ದು ಮೇಲ್ಗಡೆ ರೂಮ್ಗೆ ಹೋಗ್ತಾ ಇದೀವಿ. ಇವ್ನು ಮಲಗಿರೋದು ನೋಡ್ರಿ ಅಲ್ಲಿ ಹೆಂಗೋ ಎತ್ತಿ ಇಲ್ಲೂ ಮನೆ ಕತ್ತವನೆ. ಬಿಗ್ ಬಾಸ್ ಮನೆ ಲೈಟ್ ಆಫ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅಲ್ಬೇಡ ಚಂದ್ರು, ಲೈಟ್ ಆಫ್ ಎಲ್ಲ ನೋಡ್ಕೊಬಿಡಿ. ಮುಗೀತು ನಿಮ್ ಜರ್ನಿ ಇಲ್ಲಿಗೆ ಇವತ್ತು. ಬೇಜಾರಾಗ್ತಿದೆ. ಹೋಗಿ ಹೋಗಿ ಈ ಕಡೆ ಬನ್ನಿ. ಏನೂ ಇಲ್ಲ, ನಮ್ಮ 3 ದಿವಸದ್ದು ಎಂಜಾಯ್ ಬಿಟ್ಟಿದ್ದೀವಿ. ಈ ಬಿಗ್ ಬಾಸ್ ಬ್ಲಾಕ್ ಬಟ್ಟೆ ಹಾಕೋಬೋದು ನನ್ ಬ್ಯಾಗಿಲ್ವಾ? ಸೊ ಗಾಯ್ಸ್ ಎಲ್ಲ ಇವಾಗ ಹೊರಡಕ್ಕೆಲ್ಲ ರೆಡಿ ಆಗಿದೆ. ಹೊರಡ್ತಾ ಇದೀವಿ ಈಗ. ಫೈನಲ್ ಬಾಯ್ ಬಾಯ್ ಈ ಮನೆಗೆ. ಬಿಗ್ ಬಾಸ್ ಲೈಟ್ಸ್ ಆಫ್. ಎಷ್ಟು ಬೇಜಾರಾಗ್ತದೆ ಟಪುರಿ. ರೂಮ್ ಮರೆಯಲಾಗದ ರೂಮ್, 3 ದಿನ ಎಂಜಾಯ್ ಮಾಡಿದ ರೂಮ್. ಟೈಮ್ ಆಗೋಯ್ತು, ಟ್ರೈನ್ ಮಿಸ್ ಆಗೋದು ಅಂತ ಬೇಜಾರು. ನಿನ್ನ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಇವಾಗ ಎಲ್ಲಿ ಕ್ಯಾಬ್ ಬರೋದು? ನಿಮ್ಮ ಲಾಸ್ಟ್ ಅನಿಸಿಕೆ? ನನಗೆ ಇಲ್ಲಿ ಗೋವಾ ಬಗ್ಗೆ ತಿಳಿಸ್ಕೊಟ್ಟಿದೆ ಅವರು. ನನಗೂ ಅನಿಸ್ತೈತೆ ನಾನು ಇಲ್ಲೊಂದು ಇಲ್ಲೇ ಇದ್ಬಿಡೋಣ ಅನಿಸ್ತೈತೆ. ಒಂದು ಕೆಲಸ ಕೇಳ್ತಾನಾಗ್ಲೇ ಏನ್ ಗೊತ್ತಾ, ಹೇಳ್ತಾ ಇದ್ರಲ್ಲ ಗೋವಾ ಸ್ಕ್ಯಾಮ್ ಅಂತ. ಇಲ್ಲಿನ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ. ಹೌದು, ಏನಂದ್ರೆ ಇಲ್ಲಿ ವೈಟ್ ಬೋಲ್ಡು ಯೆಲ್ಲೋ ಬೋಲ್ಡ್ ಇರುತ್ತೆ. ವೈಟ್ ಬೋಲ್ಡ್ ಅವ್ರಿಗೂ ಇಲ್ಲಿ ರಾಜವ್ರ ಥರ ಲೈಕ್ ಒಬ್ಬರು ಯೆಲ್ಲೋ ಬೋರ್ಡ್ ಅವ್ರು ಏನಾದ್ರು ಬಂದು ಗುದ್ಬಿಟ್ರು ಅಂತಂದರೆ ವೈಟ್ ಬೋರ್ಡ್ ಅವ್ರಿಗೆ ವೈಟ್ ಬೋರ್ಡ್ ಅವ್ರಿಗೆ ಹೋಗಿ ಯೆಲ್ಲೋ ಬೋರ್ಡ್ ಅವ್ರಿಗೆ ಗುದ್ದಿದ್ರು ವೈಟ್ ಬೋರ್ಡ್ಗೆ ಸಪೋರ್ಟ್ ಅಂತ ಇಲ್ಲಿ ಅಂತನ. ಇಲ್ಲಿನ ಲೋಕಲ್ಲು ಹೆವಿ ಸಪೋರ್ಟ್ ಅಂತೆ ಅವ್ರವ್ರು ಇದಕ್ಕೆ ಲೋಕಲ್ ಇರೋರಿಗೆ. ಆ್ಯಂಡ್ ಇಲ್ಲಿ ಸ್ಕ್ಯಾಮ್ ಅಂತ ಬಂದರೆ ತುಂಬ ಇಲ್ಲಿಗೆ ಬರೋವರೆಗೆ ಅಷ್ಟೇ. ನೀವು ಬಂದಮೇಲೆ ಆಟೋಮೆಟಿಕ್ ನೀವೇ ನೋಡಿದ್ರಲ್ಲ ನನ್ನ ಇವತ್ತು ಶೂಟ್ ಹೋಗಿ ನಾವೇ ಆಗಿದ್ವಿ. ಅದೇ ವಿಚಾರ ಆಗೋಯ್ತು. ನಾವಲ್ಲ ಪಾಪ ಸ್ಕ್ಯಾಮ್ ಆಗದೆ ಇಲ್ದಿರೋರು ಆದ್ರು. ಎಲ್ಲ ಆಲ್ಮೋಸ್ಟ್ ಸಕ್ಕದಾಗಿ ನೋಡ್ಕೊಂಡ್ರು. ಹಾ ಬ್ರೋ, ಮಿಸ್ ಮಾಡ್ಕೊಂತೀರ ನಮ್ನ? ನೀವು ಮಾಡ್ಕೊಂಡಿಲ್ಲ, ನಾವು ಮಾಡ್ಕೋತೀವಿ ಪಕ್ಕ. ನಾನಂತೂ ಇವ್ನ್ಗೆ ಹೇಳಿ ಏನ ಧನುಷ್ ಅಣ್ಣಂಗೆ ಕಾಲ್ ಮಾಡು ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಾನು. ಹಾ ಮಿಸ್ ಮಾಡ್ಕೊಂತೀರಾ? ನಾವು ಮಿಸ್ ಮಾಡ್ಕೋತೀವಿ. ಬರ್ತಿರ್ತಾರೆ ಮತ್ತೆ ಅಲ್ಲ ಇವಾಗ ಮಿಸ್ ಮಾಡ್ಕೊಂತೀರಾ? 4 ದಿವಸ ಇದ್ದಿ ಇದ್ಬಿಡಿ 2 days. ಅವನೇ ಬೇಜಾರು ಮಾಡ್ಕೊತಾವ್ ಮಕ್ಕನ. ಬಿಡು ಹೋಗ್ಲಿ. ಬೆಳಿಗ್ಗೆ ಆದ್ರೆ ಧನುಷ್ ಬ್ರೋ ಫೋನ್ ಮಾಡ್ರೆ, ಬ್ರೋ ಯಾವ ಪ್ಲೇಸು ಬ್ರೋ ಊಟ. ಗೈಸ್ ಬೆಳಿಗ್ಗೆ ಆದ್ರೆ ಏನ್ ಟಿಫನ್, ಏನ್ ಊಟ ಬ್ರೋ, ಏನ್ ಕಳ್ಸ್ರಿ ಅಂತ ಕೇಳೋರ. ಇವಾಗ ಅದೇ ಇರ್ತದ, ನಮ್ಮ ಮನೆಗೆ ಹೋದ್ರು ಅದೇ ತರ ನೋಡ್ಕೋಬೇಕು ಅಂತ. ನಿಮ್ ಬಿಗ್ ಬಾಸ್ ಮನೆ ಎಲ್ಲ ಲೈಟ್ ಆಫ್ ಮಾಡಿ ಬಂದಿರಿ. ಬಿಗ್ ಬಾಸ್ ಮನೆ ಇವಾಗ ಲಗೇಜ್ ಎಲ್ಲ ಎತ್ತಿಕ್ತಾ ಇದೀವಿ. ಹೊರಡುವ ಸಮಯವಾಗಿದೆ. ಹಾ ಬನ್ನಿ ಹೋಗೋಣ. 10:35 ಅಲ್ಲಿ ಇರ್ಬೇಕು. ರಾಕೆಟ್ ಬಾಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಇನ್ನನ್ನ ಮಿಸ್ ಮಾಡ್ಕೊಳ್ಳಿ, ನಾವು ಮಿಸ್ ಮಾಡ್ಕೋತೀವಿ. ನೀವೇ ನನ್ನ ಮಿಸ್ ಮಾಡ್ಕೊಳ್ತಾರೆ ಅಷ್ಟೇ. ಸೊ ಗೈಸ್ ನಾವ್ ಇವಾಗ ಕಾರಲ್ಲಿ ಹೊರಟಿದ್ದೀವಿ. ಏರ್ಪೋರ್ಟೇ ಬದೈತ್ ನಂಗೆ ದರಿದ್ರವಾಗಿ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ, ವಾಸ್ಕೋ ಡಿ ಗಾಮಾ ರೈಲ್ವೆ ಸ್ಟೇಷನ್ಗೆ. ಇನ್ನೂ 1 hour. ಸೊ ಬನ್ನಿ ಹೋಗೋಣ. ಇವಾಗ ಟ್ರೈನ್ ಹತ್ತಿದೀವಿ, ಟ್ರೈನ್ ಕ್ಯಾಚ್ ಮಾಡಿದೀವಿ. ಚಂದೋ ಇವಾಗ ಟ್ರೈನ್ ಕ್ಯಾಚ್ ಮಾಡಿದೀವಿ ಗೈಸ್. ಫೈನಲಿ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಸರ್ ಅವ್ರದ್ದು ಟಿಕೆಟ್ ಇಲ್ಲ ಅವ್ರದ್ದು.
ಗಾಬರಿ ಆಗೋಲ್ಲಿದ್ದಿ ಅವಾಗಿಂದ 3 ಸಲ ತಮಾಷೆ ಮಾಡ್ರಿ, ಇವಾಗ ಸೀರಿಯಸ್ ಆಗಿ ಗಾಬರಿ ಆಗೋದು. ಏ ಬುಕ್ ಆಗಿಲ್ಲ, ನೀನ್ 1 ಟಿಕೆಟ್ ಮಾತ್ರ 6 ಜನದಾಗಿದೆ. ಅದು ಇದರಲ್ಲಿ ಇತ್ತು, ನೀನೇ ಪೇ ಮಾಡಿದ್ದು. 6 ಜನ ತಗೊಂಡೈತೆ, ಒಬ್ಬನ್ ತಗೊಂಡಿಲ್ಲ. ನಾನು ಇವಾಗ ಎದ್ದೆ ಗೈ, ಅಲ್ಲಿ ಬರ್ದವಳು ಇಲ್ಲಿ ಬಂದು ಎದ್ದಿದ್ದೀನಿ. ಅಷ್ಟು ನಿದ್ದೆ ಕೆಟ್ಟಿ ಶೂಟ್ ಮಾಡಕ್ ಹೋಗಿಲ್ಲ ಆಗಿ ಕೊನೆಗೆ ಇವಾಗ ಎದ್ದಿದ್ದೀನಿ. ಆ್ಯಂಡ್ ಇವಾಗ ಹೊಟ್ಟೆ ಸಿಕ್ತಾಯಿತ್ತು ಅಂತ ಇಲ್ಲಿ ಬರೋ ಬೆಣ್ಣೆ ದೋಸೆ ಅಂತ ತಗೊಂಡಿದ್ದೀನಿ. ಇವಾಗ ತಿನ್ಬೇಕು. ಇವ ಇದ ನೋಡಿ, ಇವ್ರು ಯಾರು ಎದೊಳ್ತಾ ಇಲ್ಲ. ನಾನು ಚಿಗುರಿ ಅಣ್ಣ ಎಮ್ಮೆ ಅಣ್ಣ ಮತ್ತೆ ಇವ್ರು ಅಷ್ಟೇ ಎದ್ದಿರೋದೀನಿ, ಯಾರು ಎದ್ದಿಲ್ಲ. ಸೊ ಇವಾಗ ನಾವು ಟಿಫನ್ ಮಾಡೋಣ, ಆಮೇಲೆ ಅವ್ರು ಎದ್ದಾಗ ಅವ್ರಿಗೆ ಟಿಫನ್ ಕೊಡ್ಸೋಣ ಅಷ್ಟೇ. ಇವಾಗ ಟಿಫನ್ ಮಾಡೋಣ ಬನ್ನಿ. ನಾವೀಗ ಯಶವಂತಪುರಕ್ಕೆ ಬಂದ್ವಿ. ಫೈನಲಿ ನಮ್ಮ ಬೆಂಗಳೂರು ಬಂದ್ವಿ, ನಮ್ಮ ಏರಿಯಾ ಬಂದ್ವಿ. ಕೂಲಿ 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 ನಾವು ಬಂದ್ವಿ ಇಲ್ಲಿಗೆ. ಆ್ಯಂಡ್ ಇವಾಗ ನಾನು ಆಟೋ ಬುಕ್ ಮಾಡಿದ್ದೀನಿ, 1 ನಿಮಿಷದಲ್ಲಿ ಬರುತ್ತೆ. ಸೊ ನಾನು ನಮ್ಮ ಮನೆ ಕಡೆ ಹೋಗ್ತೀನಿ, ಅವ್ರು ವಿಜಯನಗರ್ಗೆ ಹೋಗ್ತಾರೆ ಗೈಸ್. ನಾನು ಇವಾಗ ನಮ್ಮ ಮನೆಗೆ ಬಂದೆ. ಎಲ್ಲೇ ಹೋಗಿ ಏನೇ ಮಾಡಿದ್ರು ಕೊನೆಗೆ ಮನೆಗೆ ಬಂದರೆ ನೆಮ್ಮದಿ. ಬಂದಿದ ತಕ್ಷಣ ನಮ್ಮ ಮಮ್ಮಿ ನನಗೋಸ್ಕರ ಬಿರಿಯಾನಿ ಮಾಡಿದ್ದಾರೆ ಗೈಸ್. ನೋಡಿ, ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡಿದ್ದಾರೆ. ಎದೆ ಹೇಳೋದು ಅಮ್ಮನ ಪ್ರೀತಿ ಯಾವಾಗಲೂ ಜಾಸ್ತಿ ಅಂತ. ಸೊ ಇವಾಗ ಬಿರಿಯಾನಿ ಮತ್ತು ಗ್ರೇವಿ ತಿನ್ನೋಣ ಗೈಸ್. ಅಲ್ಲಿ ಬಾಸ್ಮತಿ ರೈಸ್ ತಿಂದು ಇವಾಗ ಸ್ವಲ್ಪ ನಮ್ಮ ರೈಸ್ ತಿಂದರೆ ಖುಷಿ. ನೆಕ್ಸ್ಟ್ ಅಂಕಿತಾ ಬಂದಮೇಲೆ ಅವ್ಳಿಗೆ ಹಿಂಗೆ ಅನಿಸ್ತು ಅನ್ನೋದನ್ನೆಲ್ಲ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ ಆಯಿತಾ. ಅಂಕಿತಾ ಬಂದಾಗ ನಾನು ಮಲ್ಕೊಬಿಟ್ಟಿದ್ದೆ, ಅದಕ್ಕೆ ಇವಾಗ ನಾವು ರೆಡಿ ಆಗಿದ್ದೀವಿ. ಅದಕ್ಕೆ ಇವಾಗ ಹೆಂಗೆ ಅನಿಸ್ತು ಅಂಕಿತಾ ಇಷ್ಟು ದಿವಸ ನಂದಿರ? ಮನೆ ಫುಲ್ ಖಾಲಿ ಅನಿಸ್ತು, ಬಿಕೋಬೇಕು ಅನಿಸ್ತಾ ಇತ್ತು. ಇವಾಗ ಮನೆ ಫುಲ್ ಸೌಂಡ್ ಬಂದಿದೆ. ಆಮೇಲೆ ನಾನು ಒಬ್ಬಳೇ ಫೀಲ್ ಆಗ್ತಾಯಿತ್ತು ನನಗೂ ಸ್ವಲ್ಪ. ಸೊ ಇವಾಗ ಕಂಪನಿ ಸಿಕ್ಕಿದೆ. ಅಯ್ಯೋ ಅಷ್ಟೇ ಗೈಸ್. ಗೋವಿಂದ ಅನನ್ಯ ನನಗೇನು ಗಿಫ್ಟ್ ತಂದಿದ್ದಾರೆ ಗೈಸ್. ಅದು ನಮ್ಮ ತಾಯಿಗೆ ಆಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗುವ. ಬಾಯ್ ಬಾಯ್.